ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇದು ಹನುಮ ಜಯಂತಿ ಇತ್ತಲ್ಲ, ಅವತ್ತು ವಿಡಿಯೋ ಶೂಟ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಸೆಕೆಂಡ್ ಡೇ, ಥರ್ಸ್ಡೇನ ಬಂದಿತ್ತು, April 2. ಸೊ ಅವತ್ತು ಮಾಡಿರೋದು. ಹನುಮ ಜಯಂತಿಗೆ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನಾವು ಬೆಳಿಗ್ಗೆನೆ ಹೋಗ್ತಾ ಇದ್ದೇವೆ. ಅಂದರೆ ನಮ್ಮನೆ ಹತ್ತಿರ ಒಂದು ರಾಮ ದೇವಸ್ಥಾನ ಇದೆ, ಅಲ್ಲಿ ಆಂಜನೇಯ ಕೂಡ ಉಂಟು, ಹನುಮ ಕೂಡ ಉಂಟು. ಹಾಗೆ ಅಲ್ಲಿಗೆ ಹೋಗಿ ಕೈ ಮುಗಿದು ಎಣ್ಣೆ ಹಾಕಿ ಬರುವ ಅಂತೇಳಿ ನಾವು ಹೋದದ್ದು. ನೋಡ್ಬೋದು ನೀವು, ಇದೇ ರಾಮ ದೇವಸ್ಥಾನ. ರಾಮ ದೇವಸ್ಥಾನಕ್ಕೆ ಒಂದ್ಸತಿ ತೋರಿಸಿದ್ದೆ ನಾನು ವ್ಲಾಗಲ್ಲಿ ಟೆಂಪಲ್ನ. ಈಗ ನೋಡಿ, ಆಟ ಆಡ್ಲಿಕ್ಕೆ ಹೋಗಿದ್ದ, ನಾನು ಕರೆದದ್ದು ಬಾ 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 ಅಂತ. ನನ್ನ ಹಸ್ಬೆಂಡ್ ಆಚೆ ಹೋಗಿದ್ದಾರೆ ಅಂಗಡಿಗೆ ಎಣ್ಣೆ ತರಲಿಕ್ಕೆ ಅಂತ. ಇದು ಶನೀಶ್ವರ. ಏನಂಚತ್ತು ಬೇಡ ಬಾಬು, ಏನಂಚರು? ಓ, ಪೂರ ಕ್ಲೀನ್ ಮಾಡಿದೆ ರಥ ಜಾಗ ಪೂರ. ದಾಂಟೆ ಅಶಮ್ಮ ಗಂಟೆ. ಹೋಗಿ ಬಂದದ್ದು ಟೆಂಪಲ್ಗೆ. ಆಯ್ತು, ಮತ್ತೆ ಹಸ್ಬೆಂಡಲ್ಲಿ ಹೋಗಿ ಶಾಪ್ ಹತ್ರ ಹೋಗಿದ್ದು ಮನೆಗೆ. ಇಲ್ಲೆಲ್ಲ ಆಟ ಆಗ್ತದೆ ಮೊನ್ನೆ. ಆವತ್ತು ಮತ್ತೆ ಅಷ್ಟೇ, ಜಾಸ್ತಿ ಏನು ಶೂಟ್ ಮಾಡಿಲ್ಲ, ಜಸ್ಟ್ ಸಿಂಪಲ್ ದೇವಸ್ಥಾನದೊಂದು ವ್ಲಾಗ್ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಬಂದದ್ದು ನಾವು. ಮತ್ತೆ ನೆಕ್ಸ್ಟ್ ಡೇ ನಾನು ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಸೊ ನಾವು ಉಚ್ಚಿಲ ದೇವಸ್ಥಾನಕ್ಕೆ ಅಂತ ಹೊರಟಿವಿ, ಯಾಕೆಂದ್ರೆ ಉಚ್ಚಿಲ ದೇವಸ್ಥಾನದ್ದು ತೇರು ಇದು ಫ್ರೈಡೇ ವ್ಲಾಗು, ಅಂದ್ರೆ ನಿನ್ನೆ ಟೆಂಪಲ್ಗೆ ಅಲ್ವಾ ಗೈಸ್. ಇವತ್ತು ರಥೋತ್ಸವ ಉಚ್ಚಿಲ ದೇವಸ್ಥಾನದ್ದು, ಹಾಗೆ ಹೋಗ್ತಾ ಇದ್ದೀವಿ. ಮತ್ತೆ ಫ್ರೈಡೇ ಕೂಡ ಅಲ್ಲ ಇವತ್ತು, ಹಾಗೆ ದೇವಿ ದೇವಸ್ಥಾನ ಯಾವತ್ತು ಕೂಡ ಫ್ರೈಡೇ ವಿಶೇಷವಾಗಿ ಪೂಜೆ ಎಲ್ಲ ಇರ್ತದೆ. ಅದೇ ಪ್ರಕಾರವಾಗಿ ಇವತ್ತು ತೇರು ಸಹ ಬಂದಿದೆ ಅಲ್ಲ. ಸೊ ಹಾಗೆ ನಾವಿವತ್ತು ಉಚ್ಚಿಲಕ್ಕೆ ಹೊರಟದ್ದು. ಭಾರಿ ದೂರ ಇಲ್ಲ, ನಮಗೆ ಹತ್ತಿರ. ಹಸ್ಬೆಂಡ್ ಬರ್ತೇನೆ ಹೇಳಿದರು, ಅದಕ್ಕೆ ನಾವು ಎದುರಲ್ಲಿ ನಡ್ಕೊಂಡು ಬಂದ್ವಿ ಸ್ವಲ್ಪ. ಹಾಗೆ ಹೊರಟದ್ದು. ಗಂಟೆ 12:30 ಆಯಿತು. ಆದಿ ಒಂದು ಫಂಕ್ಷನ್ಗೆ ಹೋಗಿದ್ದಾನೆ, ಅವನಪ್ಪನೊಟ್ಟಿಗೆ ಒಂದು ಮದುವೆಗೆ ಹೋಗಿದ್ದಾನೆ. ಅಂದರೆ ನನ್ನ ಮೈದುನ ಇದ್ದಾರಲ್ಲ ಪ್ರವೀಣ್, ಅವರದ್ದು ಫ್ರೆಂಡ್ ಇದ್ದು ಮದುವೆ. ಹಾಗೆ ಅಲ್ಲಿಗೆ ಹೋಗಿದ್ದಾನೆ. ಅದಕ್ಕೆ ನಾವು 3 ಹೊರಟಿದ್ದೇವೆ ಈಗ. ಅಲ್ವಾ ಆಯುಷ?
ಚೆಕ್ಕಿಂಗ್ ಅವು ಸ್ಪೀಡ್ ಚೆಕ್ಕಿಂಗ್ ಅಂದ ಆಯ್ತಾ ಪಾಸ್ ನೋಡಿ ಎಷ್ಟಾಗಿದೆ. ಎಲ್ಲಿ ಆಚೆಯಿಂದ ಹೋಗ್ಲಿಕ್ಕೆ ಚಂದನಾ? ಎಲ್ಲಿಂದ ಹೋಗ್ಲಿಕ್ಕೆ? ಅಲ್ಲ ಹೋಗುದು ಹೇಗೆ ನಾವು? ಬನ್ನಿ ಪಾರ್ಕಿಂಗ್ ನೋಡಿ ಎಷ್ಟಿದೆ ಅಂತ, ತುಂಬ ಜನ ಉಂಟು. ಬಾ ನಮಗೆ ತುಂಬ ಜನ ಉಂಟಲ್ಲ, ಸೆಕೆ ಆಗ್ತದಲ್ಲ? ಹಾಕಿದ್ಯಾ? ಶೋ ಕೊಡೋದ? ಟೆಂಪಲ್ಗೆ ಬಂದ್ವಿ. ನೋಡ್ಬೋದು ನೀವು ಎಷ್ಟು ಜನ ಇದ್ರು ಅಂತ, ತುಂಬಾ ಜನ ಇತ್ತು. ರಥೋತ್ಸವ ಅಲ್ಲ, ಹಾಗೆ ತುಂಬಾ ಜನ ಇತ್ತು. ದೇವಸ್ಥಾನದೊಳಗೆ ಹೋಗ್ಲಿಕ್ಕೆ ತುಂಬಾನೇ ರಶ್ ಇತ್ತು. ಹಾಗಾಗಿ ನಾವು ರಥ ಪಕ್ಕದಲ್ಲಿ ತೀರ್ಥ ಪ್ರಸಾದ ಕೊಡ್ತಿದ್ರಲ್ಲ, ಅಲ್ಲೇ ತೀರ್ಥ ತಗೊಂಡ್ವಿ. ಮತ್ತೆ ಸಂಜೆ ದೇವಸ್ಥಾನದೊಳಗೆ ಹೋಗುವ ಅಂತ, ಆಗ ಸ್ವಲ್ಪ ರಶ್ ಕಮ್ಮಿ ಇರ್ತದೆ. ಹಾಗೆ ಈಗ ಮಧ್ಯಾಹ್ನ ತುಂಬಾ ರಶ್ ಇರ್ತದೆ. ಸೊ ಇಲ್ಲಿ ಬಂದು ತೀರ್ಥ ಪ್ರಸಾದ ತಗೊಂಡ್ವಿ. ಮತ್ತೆ ಹಾಗೆ ಮಜ್ಜಿಗೆ ಸೇವೆ ಕೂಡ ಇತ್ತು. ಸೊ ಎಲ್ಲರಿಗೆ ಸಹ ಮಜ್ಜಿಗೆ ಇತ್ತು, ಎಲ್ಲರಿಗೂ ಕೂಡ ಪ್ಯಾಕೆಟ್ ಮಜ್ಜಿಗೆ. ಸೊ ಹಾಗೆ ಅಲ್ಲಿ ಸಹ ಮಜ್ಜಿಗೆಯನ್ನು ತಗೊಂಡ್ವಿ. ಈ ಬಿಸಿಲಿಗೆ ಮಜ್ಜಿಗೆ ಒಳ್ಳೇದಾಗ್ತದೆ ಕುಡಿಲಿಕ್ಕೆ. ಸೊ ಹಾಗೆ ಮಜ್ಜಿಗೆ ವಿತರಣೆ ಇತ್ತಲ್ಲ, ಅಲ್ಲಿ ಹೋಗಿ ಮಜ್ಜಿಗೆಯನ್ನು ಸಹ ತಗೊಂಡ್ವಿ. ಸಂಜೆಗೆ ತೇರ್ ಕೂಡ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಸೊ ಸಂಜೆ ತೇರಿಗೆ ಸಹ ಬರ್ಬೇಕು. ಅದರ ವಿಡಿಯೋನ ನಾನು ನೆಕ್ಸ್ಟ್ ನಾಳೆ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ಸೊ ನೋಡಿ, ದೇವಿ ಒಳಗೆ ಖುಷಿ ಆಗ್ತದಲ್ಲ ನೋಡ್ಲಿಕ್ಕೆ. ಕೊಯ್ ಬಲ ಹೋಗುತ್ತು ಕೊಯ್ ಕೊಯ್ ಬಲೆ. ಈಗ ನಾವು ಊಟಕ್ಕೆ ಅಂತ ಬಂದ್ವಿ. ಸೊ ಇಲ್ಲಿ ಕೂಡ ಬಫೆ ಸಿಸ್ಟಮ್ ಕೂಡ ಇತ್ತು. ಹಾಗೆ ಎಲ್ಲೆಲ್ಲಿ ಸಹ ಊಟ ಮಾಡ್ಲಿಕ್ಕೆ ಇತ್ತು. ನಾವು ಬಫೆಗೆ ಬಂದ್ವಿ, ಬೇಗ ಆಗ್ತದೆ ಹೇಳಿ. ಪ್ರೋಗ್ರಾಮ್ ಇದೆ, ಕಾಣಬೇಕು. ಭಕ್ತಿ ರಸ ಮಂಜರಿ. ಇದು 1ನೇ ತಾರೀಕಿಂದ ಇತ್ತಾ? ಡೈಲಿ ಉಂಟಾ ಅಂತ ಮೋಸ್ಟ್ಲಿ. ಬಾ. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾನು ಪ್ರೀವಿಯಸ್ ವ್ಲಾಗಲ್ಲೂ ಅಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸೌತ್ ಕೇಂದ್ರ ಟೆಂಪಲ್ ಅಲ್ಲಿ ಎಲ್ಲ ಕಡೆಯಲ್ಲಿ ಊಟ ಸಿಗ್ತದೆ, ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಅದೊಂದು ನಮ್ಮ ಊರಿಂದ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಹಾಗೆ ಒಳ್ಳೆ ರೀತಿಯಲ್ಲಿ ಒಂದು ಊಟ ಮುಗಿಸಿದ್ವಿ. ಲಾಡು ಪ್ರಸಾದ ಇತ್ತು, ಅದನ್ನು ಕೂಡ ಅಂದರೆ ಸ್ವೀಟ್ ಆಗಿ ಅದನ್ನು ತಿಂದ್ಕೊಂಡು ಬಂದ್ವಿ. ಆಯುಷ್ನವರ ಶಾಲೆದ ಅಮೃತ ಮಹೋತ್ಸವ 75 ಇಯರ್ಸ್ ಇದ್ದಂತೆ. ಹಾಗೆ ನೋಡ್ಬೋದು, ಬೋರ್ಡ್ ಹಾಕಿದ್ದಾರೆ. ಅಲ್ಲ ನಾಳೆ ಇವರೆಲ್ಲ ಬರಲಿಕ್ಕೆ ನೋಡ್ಬೋದು, ಕಮ್ಮನ್ ಹಾಕಿ ಬಂದು ರೆಡಿ ಮಾಡಿದ್ದಾರೆ. ಅದು ನಿನ್ನೆ ಶೂಟ್ ಮಾಡಿದ್ದಲ್ಲ, ಹಾಗೆ ನಾಳೆ ಅಂತ ಹೇಳಿದ್ದು. ಪೋಸ್ಟ್ ಮಾಡ್ತಿರೋದು ಇವತ್ತು, ಅಂದರೆ ಇವತ್ತಿರೋದು ಅಮೃತ ಮಹೋತ್ಸವ. ಸೊ ಹೋಗಬೇಕು, ಅದರದ್ದು ಕೂಡ ವಿಡಿಯೋನ ನಾನು ನಾಳೆ ಶೇರ್ ಮಾಡ್ತೇನೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.